Hello, my dear students. Welcome to Simplified Minds. ಎಲ್ರದ್ದು ಆಲ್ಮೋಸ್ಟ್ KCT ಎಕ್ಸಾಮ್, ಕಾಮೆಡ್ ಕೆ ಎಕ್ಸಾಮ್ 2 ಎಲ್ಲ ಮುಗ್ದಿದೆ. ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಲೈಕ್ ರಿಲ್ಯಾಕ್ಸಿಂಗ್ ನಾವು, ಚಿಲ್ಲಿಂಗ್. ಇಟ್ಸ್ ಓಕೆ, ನಿಮಗೆ ಏನೇನು ಮಾಡಬೇಕು ಅನ್ಸುತ್ತೋ ಅದು ಮಾಡ್ತಾ ಇರಿ. ಮೀನ್ ವೈಲ್ ಪ್ಯಾರಲಲ್ಲಿ ಸ್ಮಾಲ್ ಥಿಂಗ್ ಹೆಂಗೆ ನೀವು ಕೌನ್ಸ್ಲಿಂಗ್ ರಿಲೇಟೆಡ್ ಯಾವ ಥರ ನೀವು ಡಿಸಿಷನ್ ಅಥವಾ ಯಾವ ಥರ ಪ್ರೊಸೀಡ್ ಆಗ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ. ಏನಂದರೆ ಮೇಯ್ನ್ ಲೈಕ್ ನೀವು ಟಾಪ್ ಕಾಲೇಜಸ್ ಅಥವಾ ಬೆಸ್ಟ್ ಕಾಲೇಜಸ್ ಅಂತ ಎಲ್ರಿಗೂ ಸಿಗಲ್ಲ. ಏನು ಅಂದರೆ ನಿಮಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ರಿಯಲೈಸ್ ಆಗಬೇಕು. ದಟ್ ಈಸ್ ದಿ ಮೇಯ್ನ್ ಥಿಂಗ್. ನಿಮ್ಮ ರ್ಯಾಂಕ್ಗೆ, ನಿಮ್ಮ ಕ್ಯಾಟಗರಿಗೆ ಒಂದು 10-20 ಕಾಲೇಜಸ್ ಇರುತ್ತೆ. ಅದರಲ್ಲಿ ನೀವು ಯಾವ್ದು ಬೆಸ್ಟು 2-3 ಚೂಸ್ ಮಾಡಿ ಸಿಕ್ಕಿದ್ರೆ ಯು ವಿಲ್ ಗೋ ಇನ್ ದಿ ರೈಟ್ ಡೈರೆಕ್ಷನ್ ಟುವರ್ಡ್ಸ್ ಯುವರ್ ಫ್ಯೂಚರ್ ಅನ್ನೋದೇ ಮೇಯ್ನ್ ಈಗ ಕೌನ್ಸ್ಲಿಂಗಲ್ಲಿ. ಸೊ ಫಸ್ಟ್ ಒನ್ ಸ್ಟೆಪ್ ಆ ಥರದ್ರಲ್ಲಿ ನಾನು ಏನು ಮಾಡಿದ್ದೀನಿ ನಿಮಗೋಸ್ಕರ ಅಂದರೆ, ಕಟ್ ಆಫ್ 2025 ಲಾಸ್ಟ್ ಇಯರ್ ಏನು ಕಟ್ ಆಫ್ ಇರುತ್ತೆ, ಕಟ್ ಆಫ್ ರ್ಯಾಂಕ್ ಅಂದರೆ ಏನು ಅಂದರೆ, ಒಂದು ಕೋರ್ಸಲ್ಲಿ ಯಾವುದಾದ್ರು ಒಂದು ಕಾಲೇಜಲ್ಲಿ ಒಂದು ಕೋರ್ಸ್ಗೆ ಲೆಟ್ಸೆ 100 ಸ್ಟೂಡೆಂಟ್ಸ್ ಇದ್ದರೆ KE ಅವ್ರಿಗೆ ಅಂತ 45 ಸೀಟ್ಸ್ ಇರುತ್ತೆ, ಕರೆಕ್ಟಾ? ಈ KE ಅವ್ರ 45 ಸೀಟ್ಸಲ್ಲಿ ಲಾಸ್ಟ್ ಸ್ಟೂಡೆಂಟ್ ಯಾರಿಗೆ ಸಿಕ್ತು ಅವ್ರದ್ದು ರ್ಯಾಂಕು ಪಬ್ಲಿಷ್ ಮಾಡ್ತಾರೆ. ಸೊ ದಟ್ ನಿಮಗೆ ಒಂಥರ ಹೆಲ್ಪ್ ಆಗುತ್ತೆ. ಈ ರ್ಯಾಂಕಿಂದ ಈ ರ್ಯಾಂಕ್ವರೆಗೂ ಈ ಕಾಲೇಜು ಈ ಬ್ರಾಂಚಿಗೆ ಸಿಗುತ್ತೆ ಅಂತ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಕಟ್ ಆಫ್ ವಿಲ್ ಹೆಲ್ಪ್ ಯು ರಿಯಲೈಸ್ ದ್ಯಾಟ್. ಸೊ ನಾನು ನಿಮಗೋಸ್ಕರ ಏನು ಮಾಡಿದ್ದೀನಿ ಅಂದರೆ, ಕಟ್ ಆಫ್ ಡಾಕ್ಯುಮೆಂಟ್ನ ತೊಗೊಂಡು ಕಂಪ್ಲೀಟ್ ಕ್ಯಾಟಗರಿ ವೈಸ್ ಮಾಡಿ ನಿಮಗೆ ಫುಲ್ ಹೆಲ್ಪ್ ಆಗೋ ಥರ ಈಸಿ ವೇಯಲ್ಲಿ ಡಾಕ್ಯುಮೆಂಟ್ನ ಸ್ಟ್ರಕ್ಚರ್ ಮಾಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಿರ್ಬೋದು, ಇದು KCT ಲಾಸ್ಟ್ ರೌಂಡು ಕ್ಯಾಟಗರಿ 3A ಕಟ್ ಆಫ್ ನಾನು ಡಾಕ್ಯುಮೆಂಟ್ ನಿಮ್ಗೆ ತೋರಿಸ್ತಾ ಇರೋದು. ಪ್ರತಿಯೊಂದು ಕ್ಯಾಟಗರಿಗೂ ಇದೇ ಥರ ಡಾಕ್ಯುಮೆಂಟ್ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಇದೇನಂದರೆ ಕ್ಯಾಟಗರಿ 3A ಕಾಲೇಜ್ ವೈಸ್ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿದೆ ಈ ಕಾಲೇಜು, ಯಾವ ಕೋರ್ಸ್ ನೇಮು. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದು 2 ಡಿವೈಡ್ ಆಗಿದೆ. ರೆಸ್ಟ್ ಆಫ್ ಕರ್ನಾಟಕ ಒಂದು, ಹೈದರಾಬಾದ್ ಕರ್ನಾಟಕ ಇನ್ನೊಂದು. ನೀವು ಆ್ಯಕ್ಚುಯಲಾಗಿ ನೋಡಿದ್ರೆ ರೆಸ್ಟ್ ಆಫ್ ಕರ್ನಾಟಕದೇ ಒಂದು ಸಪ್ರೇಟ್ ಡಾಕ್ಯುಮೆಂಟ್ ಇರುತ್ತೆ, ಹೈದರಾಬಾದ್ ಕರ್ನಾಟಕದೇ ಒಂದು ಸಪ್ರೇಟ್ ಡಾಕ್ಯುಮೆಂಟ್ ಇರುತ್ತೆ. ನಾವು ಅದು ಎರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿದ್ದೀವಿ. ಇನ್ನೊಂದು ಏನಂದರೆ, ಲೈಕ್ ರೌಂಡ್ 1ದೇ ಒಂದು ಡಾಕ್ಯುಮೆಂಟು, ರೌಂಡ್ 2ದೇ ಇನ್ನೊಂದು ಡಾಕ್ಯುಮೆಂಟ್ ಇರುತ್ತೆ. ಬಟ್ ಅದು ನೀವೆಲ್ಲ ಓಕೆ ರೌಂಡ್ 1ಅಲ್ಲಿ ಎಷ್ಟು ಕಟ್ ಆಫ್ ಇತ್ತು, ರೌಂಡ್ 2ಅಲ್ಲಿ ಎಷ್ಟು ಕಟ್ ಆಫ್ ಇತ್ತು ಅಂತ ನೀವು ನೋಡೋಕ್ಕೆ ಹೋಗ್ದೇ ತಲೆ ಕೆಟ್ಟೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ನಿಮಗೆ ಸಿಂಪಲ್ಲಾಗಿ ಇದು ರೌಂಡ್ 1, ಇದು ರೌಂಡ್ 2. ಫಾರ್ ಎಕ್ಸಾಂಪಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕ್ಯಾಟಗರಿ 3A ಅವ್ರಿಗೆ ರೌಂಡ್ 1 ಕಟ್ ಆಫ್ ವಾಸ್ 526, ರೌಂಡ್ 2 ಕಟ್ ಆಫ್ ಇಸ್ 769. ಸೊ ರೌಂಡ್ 1ಇಂದ ರೌಂಡ್ 2ಗೆ, ರೌಂಡ್ 1 ಆದಮೇಲೆ ನೀವು ಡಿಸೈಡ್ ಮಾಡಬೇಕಾಗುತ್ತೆ ನನಗಿದು ಬೇಕಾ ಇದು ಬೇಡವಾ ಅಂತ. ಎಷ್ಟೊಂದು ಜನ ಏನು ಮಾಡ್ತಾರೆ, ಇಲ್ಲ ನನಗೆ ಕಾಮೆಡ್ ಕೆಯಲ್ಲಿ ಇನ್ನೂ ಚೆನ್ನಾಗಿ ಸಿಗ್ತಾ ಇದೆ, ಅಥವಾ JEಯಲ್ಲಿ IITs NITಯಲ್ಲಿ ಸಿಗ್ತಾ ಇದೆ, ಅಥವಾ ಬೇರೆ ಲೈಕ್ ಔಟ್ಸೈಡ್ ಆಫ್ KCTಯಲ್ಲಿ ಸಿಗ್ತಾ ಇದೆ ಅನ್ನೋರು ನನಗೆ ಬೇಡ ಅಂತ ವಾಪಸ್ ತೊಗೊಂಡ್ಬಿಡ್ತಾರೆ ಅವ್ರ ಸೀಟ್ನ. ಸೊ ಆ ಸೀಟ್ ಓಪನ್ ಆಗುತ್ತೆ, ಮೋರ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಸಿಗುತ್ತೆ. ದಟ್ಸ್ ವೈ ಈ ಕಟ್ ಆಫು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ 526ಇಂದ 769ವರೆಗೂ ಲೈಕ್ ಸ್ಟೂಡೆಂಟ್ಸ್ಗೆ ಸಿಕ್ಕಿದೆ. ಸೊ ಲಾಸ್ಟ್ ಸ್ಟೂಡೆಂಟ್ ರೌಂಡ್ 2ಅಲ್ಲಿ 769 ಸ್ಟೂಡೆಂಟ್ಗೆ 3A ಕ್ಯಾಟಗರಿಯಲ್ಲಿ ಇದ್ದವ್ರಿಗೆ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಕ್ಕಿದೆ. ಸೊ ನೀವು ಬರೀ ರೌಂಡ್ 1 ನೋಡ್ಬಿಟ್ಟು ಅಯ್ಯೋ 526 ಲೆಟ್ಸೆ ನಿಮ್ಮ ರ್ಯಾಂಕ್ 600 ಬಂದಿದೆ ಅಂದ್ಕೊಳ್ಳಿ, ನನಗೆ ಲಾಸ್ಟ್ ಇಯರ್ ಪ್ರಕಾರ ಇದು ಸಿಗಲ್ಲ ಅಂದ್ಕೊಂಡು ಇದನ್ನು ಮಿಸ್ ಮಾಡಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ರೌಂಡ್ 2ಅಲ್ಲಿ ನಿಮಗೆ ಆ್ಯಕ್ಚುಲಿ ಇದು ಸಿಗ್ತಾ ಇತ್ತು. ಸೊ ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಗೆ ಸಿಂಪಲ್ಲಾಗಿ ಅರ್ಥ ಆಗೋ ಥರ ನಾವು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಈ ನೆಕ್ಸ್ಟ್ ಏನಂದರೆ, ಇದು ನಿಮಗೆ ರ್ಯಾಂಕ್ ಆರ್ಡರ್ ಪ್ರಕಾರ ಇದೆ ಸಾರ್ಟಿಂಗ್. ಸೊ ಯಾವುದು ಕಮ್ಮಿ ರ್ಯಾಂಕು ಜಾಸ್ತಿ ರ್ಯಾಂಕು ಆ ಥರ RV ಕಾಲೇಜ್ದೆಲ್ಲ ಇದೆ. ಆಮೇಲೆ ನೆಕ್ಸ್ಟು ರಾಮಯ್ಯ, PES, RV, BMS ಈ ಥರ ಕಾಲೇಜಸ್ಸು ನೀಟಾಗಿ ನಿಮಗೋಸ್ಕರ ಸಾರ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ಹೋಗ್ತಾ ಇದ್ದರೆ ನೆಕ್ಸ್ಟ್ ಕಾಲೇಜ್ ಕಟ್ ಆಫು ಯಾವ್ಯಾವ ಕಾಲೇಜ್ದು ಯಾವ್ಯಾವ ಬ್ರಾಂಚು, ರೌಂಡ್ 1 ರೌಂಡ್ 2, ರೌಂಡ್ 1 ರೌಂಡ್ 2. ಸೇಮ್ ವಿತ್ ಅಗೈನ್ ಕನ್ನಡ ಮೀಡಿಯಂ ಕೋಟಾ ಇದ್ದರೆ ನಿಮಗೆ 3A ಕ್ಯಾಟಗರಿಯಲ್ಲಿ ಕನ್ನಡ ಮೀಡಿಯಂ ಕೋಟಾ ಇದ್ದವ್ರದ್ದು ಈ ಕಾಲಮ್ ನೋಡ್ತೀರಾ. ರೆಸ್ಟ್ ಆಫ್ ಕರ್ನಾಟಕ 3A ಕನ್ನಡ ಮೀಡಿಯಂ ಕೋಟಾ ಇದ್ದವ್ರಿಗೆ, ರೂರಲ್ ಮೀಡಿಯಂ ಕೋಟಾ ಇದ್ದವ್ರದ್ದೇ ಈ ಕಾಲಮ್ ನೋಡ್ತೀರಾ. ಅದೇ ಥರ ಸೇಮ್ ಹೈದರಾಬಾದ್ ಕರ್ನಾಟಕಲ್ಲೂ ಅಷ್ಟೇ ರೌಂಡ್ 1 ಯಾವುದು, ರೌಂಡ್ 2 ಏನು ಅಂತ ಎಲ್ಲ ಒಂದೇ ಕಂಪ್ಲೀಟ್ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಇದು ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರೆ ಲೈಕ್ ಎಷ್ಟು ಕಾಲೇಜಸ್ ನಾವು ಇದನ್ನು ನಿಮ್ಗೆ ಮಾಡಿ ಒಂದೇ ಡಾಕ್ಯುಮೆಂಟಲ್ಲಿ ಕಂಪ್ಲೀಟ್ ರ್ಯಾಂಕ್ ಪ್ರಕಾರ ಕೊಡ್ತಾ ಹೋಗಿದ್ದೀವಿ. ಸೊ ಇದು ಜಸ್ಟ್ 1 ಕ್ಯಾಟಗರಿ ಡಾಕ್ಯುಮೆಂಟ್. ಇದೇ ಥರ ನಮಗೆ ಎಲ್ಲ ಕ್ಯಾಟಗರೀಸ್ದು ಡಾಕ್ಯುಮೆಂಟ್ಸ್ ಮಾಡಿ ಇಟ್ಟಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ರೆ ಇದು ST ಡಾಕ್ಯುಮೆಂಟ್, SC ಡಾಕ್ಯುಮೆಂಟ್, 3B 3A 2B 2A, ಕ್ಯಾಟಗರಿ 1 ಜನರಲ್. ಲೆಟ್ಸೆ ಜನರಲ್ ಓಪನ್ ಮಾಡ್ತೀನಿ. ಸೊ ಜನರಲ್ಲೂ ನಿಮ್ಗೆ ಸೇಮ್ ಯಾವ್ಯಾವ ಕಾಲೇಜಸ್ ಇದೆ, ಯಾವ್ಯಾವ ಕೋರ್ಸಸ್ ಇದೆ,
ಜನರಲ್ ರೆಸ್ಟ್ ಆಫ್ ಕರ್ನಾಟಕ ಜನರಲ್ ವಿತ್ ಕನ್ನಡ ಮೀಡಿಯಂ ಕೋಟಾ, ಜನರಲ್ ವಿತ್ ರೂರಲ್ ಮೀಡಿಯಂ ಕೋಟಾ, ಹೈದರಾಬಾದ್ ಕರ್ನಾಟಕ ರೌಂಡ್ 1 ರೌಂಡ್ 2 ಏನು ಕಟ್ ಆಫ್ಸ್ ಇತ್ತು ಕಂಪ್ಲೀಟ್ ಇದು ಟಾಪಿಂದ ಹಿಡಿದು ಬಾಟಮ್ವರೆಗೂ ಎಲ್ಲದನ್ನು ಒಂದೇ ಡಾಕ್ಯುಮೆಂಟಲ್ಲಿ ನಾವು ಕ್ರಿಯೇಟ್ ಮಾಡಿ ನಿಮಗೋಸ್ಕರ ಸಿಂಪ್ಲಿಫೈ ಮಾಡಿದ್ದೀವಿ. ಲೆಟ್ಸೆ ನಿಮಗೆ ತೋರಿಸ್ತಿದ್ದೀನಿ ಏನು ಸಿಂಪ್ಲಿಫೈ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒರಿಜಿನಲ್ ಡಾಕ್ಯುಮೆಂಟ್ ನೋಡಿದ್ರೆ ಈ ಥರ ಇರುತ್ತೆ ಕಟ್ ಆಫ್ ಡಾಕ್ಯುಮೆಂಟು. ಇದು ಯಾವ ಥರ ಅಂದರೆ ಒಂದು ಕಾಲೇಜು ಇದ್ರದ್ದು ಕೋರ್ಸಸ್ಸು ಇದ್ರದ್ದು ಕ್ಯಾಟಗರಿ ವೈಸ್ ಹಿಂಗೆ ಟೇಬಲ್ಸ್ ಇರುತ್ತೆ. ಇದು ರೌಂಡ್ 1 ಫಾರ್ ಎಕ್ಸಾಂಪಲ್ ಏನಿದು ಇಂಜಿನಿಯರಿಂಗು ಸೆಷನ್ 1 ಕಟ್ ಆಫ್ ರೌಂಡ್ 1 ಕಟ್ ಆಫ್ ಇದು ಡಾಕ್ಯುಮೆಂಟು. ರೌಂಡ್ 2ದೇ ಬೇರೆ ಇರುತ್ತೆ, ಆಮೇಲೆ ಹೈದರಾಬಾದ್ ಕರ್ನಾಟಕದೇ ಬೇರೆ ಇರುತ್ತೆ. ಬಟ್ ಇಲ್ಲೇನಂದರೆ ಎಲ್ಲ ಕ್ಯಾಟಗರೀಸ್ ಮಿಕ್ಸ್ ಆಗಿರುತ್ತೆ. ಸೊ ನಾವೇನು ಮಾಡಿರೋದು, ನೀವು ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಅಂದರೆ ನಿಮ್ಗೆ ಬೇರೆದು ಯೂಸ್ಫುಲ್ಲೇ ಇರಲ್ಲ. ಸೊ ನಿಮ್ಮ ಕ್ಯಾಟಗರಿ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ಸ್ನ ನೀವು ಈಸಿಯಾಗಿ ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಲೆಟ್ಸೆ ಇದು UVC ಇದೆ, ಇದರಲ್ಲಿ ಜನರಲ್ ರ್ಯಾಂಕ್ ಏನಿದೆ ನಿಮಗೆ AIM ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಬೇಕು ಅಂದರೆ 4600 ಇದೆ. 4600 ಹತ್ತತ್ರ ಬೇರೆ ಯಾವ ಕಾಲೇಜಸ್ ಇದೆ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ನಿಮ್ಗೆ ತಲೆ ಕೆಡೋಗುತ್ತೆ. ಬಿಕಾಸ್ ಇಲ್ಲಿ ಆರ್ಡ್ರಲ್ಲಿ ಇರಲ್ಲ, ಎಲ್ಲ ಒಂದೊಂದು ಕಾಲೇಜು ಹೋಗಿ ನೀವು ನೋಡ್ತಾ ಇರಬೇಕು. ಸೊ ನಾವೇನು ಮಾಡಿದ್ದೀವಿ, ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದ್ದೀವಿ. ಸೊ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಲೈಕ್ ದ ಹೋಲ್ ಐಡಿಯಾ ಈಸ್ ಟು ಸಿಂಪ್ಲಿಫೈ ಇಟ್ ಫಾರ್ ಅವರ್ ಸ್ಟೂಡೆಂಟ್ಸ್. ಸೊ ಇದೇನು ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಕ್ಯಾಟಗರಿ ವೈಸು ನಿಮಗೆ ಈ ಥರ ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಇನ್ನೊಂದೇನು ಆಲ್ಸೋ ನಿಮಗೆ ಕಾಮೆಡ್ಕೇನು ಕಟ್ ಆಫ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಕಾಮೆಡ್ಕೇಲಿ ಏನು, ಈ ಕಾಲೇಜಲ್ಲಿ ಈ ಬ್ರಾಂಚ್ದು ಜನರಲ್ ಕಟ್ ಆಫ್ ಏನಿತ್ತು ಅಂದರೆ ಜನರಲ್ ಅಂದರೆ ರೆಸ್ಟ್ ಆಫ್ ಕರ್ನಾಟಕದ ಕಟ್ ಆಫ್ ಏನಿತ್ತು, ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕ ರ್ಯಾಂಕ್ ಏನಿತ್ತು, ಈ ಥರ ಕಂಪ್ಲೀಟ್ ಕಾಮೆಡ್ಕೇಲೂ ನೀವು ಈ ಡಾಕ್ಯುಮೆಂಟಲ್ಲಿ ನೋಡ್ಕೊಂಬಿಡ್ಬೋದು. KCET ಕಟ್ ಆಫ್ ಏನಿತ್ತು, ಕಾಮೆಡ್ಕೇದ್ ಕಟ್ ಆಫ್ ಏನಿತ್ತು, ಕಂಪ್ಲೀಟ್ಲಿ ಇನ್ ಅ ವೆರಿ ಕ್ಲಿಯರ್ ಈಸಿ ವೇ. ಸೊ ಇದೆಲ್ಲ ಇಂಜಿನಿಯರಿಂಗ್ ಡಾಕ್ಯುಮೆಂಟ್ಸು ಕ್ಯಾಟಗರಿ ವೈಸ್ ಆ್ಯಂಡ್ ಕಾಮೆಡ್ಕೆ. ಇದೇ ಥರ ಸೇಮ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಆಲ್ಸೋ ಇದೆ. ಮೆಡಿಕಲ್ದು ತೋರಿಸ್ತೀನಿ ನಿಮಗೆ. ಸೊ ಮೆಡಿಕಲ್ ಯಾವ ಥರ ಇರುತ್ತೆ ಅಂದರೆ, ಮೆಡಿಕಲ್ ನೀವು ನೋಡ್ತಾ ಇದ್ರೆ ಅಗೇನ್ ರೌಂಡ್ 1 ರೌಂಡ್ 2 ಇನ್ ಮೆಡಿಕಲ್ ಆಲ್ಸೋ. ಈ ಕಾಲೇಜಲ್ಲಿ ಅದೇನು ಯಾವ ಥರ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಫೀಸ್ ಎಷ್ಟಿತ್ತು, ಜನರಲ್ ಕ್ಯಾಟಗರಿದು ಕಟ್ ಆಫ್ ಏನಿತ್ತು, ರೆಸ್ಟ್ ಆಫ್ ಕರ್ನಾಟಕ ಜನರಲ್, ರೆಸ್ಟ್ ಆಫ್ ಕರ್ನಾಟಕ ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇದು ಜನರಲ್ ಕ್ಯಾಟಗರಿ ಅವ್ರಿಗೆ. ಅಗೇನ್ ಇದೇ ಥರ ಬೇರೆ ಕ್ಯಾಟಗರೀಸ್ಗೆ ಕಂಪ್ಲೀಟ್ ಡಾಕ್ಯುಮೆಂಟ್ ನಿಮಗೆ ಫುಲ್ ಸಿಂಪ್ಲಿಫೈಡ್ ಫಾರ್ಮ್ಯಾಟಲ್ಲಿ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಎಲ್ಲದನ್ನೂ ನಾವು ಇದನ್ನು ಮಾಡಿದ್ದೀವಿ. ಇದು ಬೇಕು ಅನ್ನೋರು ಆಲ್ರೆಡಿ ನಾವು ಇದನ್ನು ಆಕ್ಸೆಸ್ ಯಾರ್ಯಾರು ಕೊಟ್ಟಿದ್ದೀವಿ ಅಂದರೆ KCET ಮಾರ್ಗ ತೊಗೊಂಡಿರೋರಿಗೆ, ಮಾರ್ಗ ಪ್ರೋ, ಸಾರಥಿ ಮತ್ತು ಭರವಸೆ ಸ್ಟೂಡೆಂಟ್ಸ್ಗೆ ಇದು ಆಲ್ರೆಡಿ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಆಲ್ರೆಡಿ ಇದೆ ಇದು. ಸೊ ನೀವು ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಇನ್ನೂ KCET ಮಾರ್ಗ ಕೋರ್ಸ್ ತೊಗೊಂಡಿಲ್ಲ ಅಂದರೆ ನೀವು ತೊಗೊಂಡು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಹಾಕಿರ್ತೀವಿ, ತೊಗೊಂಡ್ರೆ ಈ ಥರ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ನಿಮಗೆ ಅನ್ಲಾಕ್ ಆಗಿಬಿಡುತ್ತೆ, ಆ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇದೆಲ್ಲ. ಇನ್ ಕೇಸ್ ನೀವು ಇನ್ನೂ ಲೈಕ್ ಮಾರ್ಗ ತೊಗೊಳೋದಲ್ಲ, ನಾನು ಎಲ್ಲ ಓನಾಗಿ ಮಾಡ್ಕೊತೀನಿ ಸರ್, ಬಟ್ ಈ ಕಟ್ ಆಫ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಸ್ಮಾಲ್ ಅಮೌಂಟ್ಗೆ ನಾವು ಅಗೇನ್ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಈ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿರ್ತೀವಿ. ನೀವು ಆ ಸ್ಮಾಲ್ ಅಮೌಂಟ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದು. ಏನಂದರೆ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಆಲ್ಮೋಸ್ಟ್ ನಾವು ಸಿಂಪ್ಲಿಫಿಕೇಷನ್ ಈ ಥರ ಮಾಡೋದಕ್ಕೆ ಬೇರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ಆಲ್ಮೋಸ್ಟ್ 3-4 ವೀಕ್ಸ್ ತೊಗೊಂಡು 1 ಮಂತಿಂದ ಇದ್ರ ಮೇಲೆ ವರ್ಕ್ ಮಾಡ್ತಾಯಿದ್ರು. ಸೊ ಈ ಕಂಪ್ಲೀಟ್ ಎಫರ್ಟ್ ಹೋಗಿದೆ ನಿಮಗೋಸ್ಕರ. ಇದು ಸಿಂಪ್ಲಿಫೈಯಲ್ಲಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು. ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡು ಏನೋ ಮಿಸ್ ಮಾಡಿಕೊಂಡು ನಿಮ್ಮ ಕೌನ್ಸಿಲಿಂಗ್ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಇದು ಆ ಪರ್ಪಸ್ಸಿಂದ ನಾವು ಸಿಂಪ್ಲಿಫೈ ಮಾಡಿದ್ದೀವಿ. ನಿಮಗಿದು ಬೇಕು ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮಾರ್ಗ ಕೋರ್ಸ್ ಪರ್ಚೇಸ್ ಮಾಡ್ಬೋದು. ಇಲ್ಲ ನನಗೆ ಸಪ್ರೇಟಾಗೆ ಸ್ಮಾಲ್ ಬೇಕು ಅಂದರೆ ಸ್ಮಾಲ್ ಅಮೌಂಟ್ ಇರುತ್ತೆ, ಅದು ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು. ಬಟ್ ಆಲ್ರೆಡಿ ನೀವು ಮಾರ್ಗ ಬ್ಯಾಚು ಅಥವಾ ಸಾರಥಿ ಬ್ಯಾಚು ಅಥವಾ ಭರವಸೆ ಬ್ಯಾಚಲ್ಲಿ ಇದ್ದರೆ ನಿಮ್ಗೆ ಆಲ್ರೆಡಿ ಇದು ಆ್ಯಪಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಡೀಟೇಲ್ಸ್ ಎಲ್ಲ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ಲ್ಯಾನು ನಿಮ್ದು ಎಷ್ಟು ರ್ಯಾಂಕ್ ಬರ್ಬೋದು, ಅದ್ರ ಬೇಸಿಸ್ ಮೇಲೆ ಯಾವ ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ ಪ್ರಕಾರ ಅಂತ ನೀವೆಲ್ಲ ನೋಡ್ಕೋಬೋದು. ಓಕೆನಾ? ಸೊ ನಿಮಗೋಸ್ಕರ ಇದು ಮಾಡಿದ್ದೀವಿ. ಇದೇ ಥರ ಬೇರೆ ಇನ್ನೇನು ಬೇಕಾಗಿದೆ ಅಂತ ನಿಮಗೆ ಇದ್ದರೆ ಇನ್ನೂ ಕಮೆಂಟ್ ಮಾಡಿ ಹೇಳಿ. ನಾವು ಆಲ್ರೆಡಿ ಎಷ್ಟೊಂದು ಫ್ರೀ ಟೂಲ್ಸ್ನ KCETcounseling.com ರಿಲೀಸ್ ಮಾಡಿದ್ದೀವಿ. ನೀವು ಅದು ನೋಡಿ ಚೆಕ್ ಮಾಡಿಲ್ಲ ಅಂದರೆ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಏನೇನು ಫ್ರೀ ಇದೆ ಎಲ್ಲದನ್ನು ಲಿಂಕ್ ಮಾಡಿರ್ತೀನಿ, ನೋಡಿ ಚೆಕ್ ಮಾಡಿ. ಇನ್ ಕೇಸ್ ಇದು ಬಿಟ್ಟು ಇನ್ನೂ ಏನಾದರೂ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ಸ್, ಕೌನ್ಸಿಲಿಂಗ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಯಾವ ಥರ ನೀವು ಸ್ಟ್ರಾಟಜಿಕಲಿ ಪ್ರಿಪೇರ್ ಆಗ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು.